ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೂರ್ಯನ ಶಾಖಕ್ಕೆ ಹೂವಿನ ಬೆಳೆಗಳು ಅಕ್ಷರಶಃ ಮುದುಡಿ ಹೋಗುತ್ತಿವೆ. ಜಿಲ್ಲೆಯಲ್ಲಿ ರೈತರು ಬೆಳೆದಿದ್ದ ಸುಂದರ ಹೂವಿನ ತೋಟಗಳು ಈಗ ಬಿಸಿಲಿಗೆ ತುತ್ತಾಗಿವೆ. ಹಿಂದೆ ದಿನಕ್ಕೊಮ್ಮೆ ನೀರು ಹಾಯಿಸಿದರೆ ಬೆಳೆ ಸಮೃದ್ಧವಾಗಿರುತ್ತಿತ್ತು. ಆದರೆ ಈಗ ತಾಪಮಾನ ಎಷ್ಟಿದೆ ಎಂದರೆ ದಿನಕ್ಕೆ 3 ಬಾರಿ ನೀರು ಹಾಯಿಸಿದ್ರೂ ಗಿಡಗಳ ಬಾಡುವಿಕೆ ನಿಲ್ಲುತ್ತಿಲ್ಲ. ಭೂಮಿ ಅಕ್ಷರಶಃ ಬಿಸಿಯಾಗಿದ್ದು ಹೂವಿನ ಗಿಡಗಳು ಜೀವ ಕಳೆದುಕೊಳ್ಳುತ್ತಿವೆ. ಒಂದೆಡೆ ಬೆಳೆ ಒಣಗುತ್ತಿದ್ರೆ ಇನ್ನೊಂದೆಡೆ ಇಳುವರಿಯೂ ಕುಸಿದಿದೆ. ಬಿಸಿಲಿನ ಕಾರಣದಿಂದ ಹೂಗಳ ಗುಣಮಟ್ಟ ಕಡಿಮೆಯಾಗುತ್ತಿದ್ದು ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬಾರದಂತಾಗಿ ಇತ್ತ ಇಳುವರಿಯೂ ಇಲ್ಲ, ಅತ್ತ ಬೆಲೆಯೂ ಇಲ್ಲದೆ ರೈತರು ದಿಕ್ಕು ತೋಚದಂತಾಗಿದ್ದಾರೆ. ಮಂಜುನಾಥ ಅಂತ ಬಿಸಿ ಜಾಸ್ತಿ ಆಗಿದೆ. ಬಿಸಿಲು ದಿನಕ್ಕೆ 2 ಕಿತ 3 ಕಿತ ನೀರು ಬಿಟ್ಟು ಸಾಕಾಗ್ತಾ ಇಲ್ಲ. ಬೆಳಗ್ಗೆ 3 ಗಂಟೆಗೆ ಬರ್ತಾರ, 8 ಗಂಟೆವರೆಗೆ ಕೊಯ್ದು ಪಾಪ ಬಿಸಿ ಮನೆಗಳಿಗೆ ಹೋಗಿ ಸಂಜೆ 4 ಗಂಟೆ ಆ ಮಧ್ಯೆ ಬರ್ತಾರೆ ಕೊಯ್ಯೋದಕ್ಕೆ. ಈಗ ನೀವು ಎಷ್ಟು ಎಕರೆಗೆ ಹಾಕಿದ್ರಿ, ಎಷ್ಟು ಖರ್ಚಾಗಿದೆ? ಇದು ಒಂದು ಅರ್ಧ ಎಕರೆ ಹಾಕಿದ್ದೀರಿ. ಒಂದು 60-70 ಸಾವಿರ ಖರ್ಚು. ಬಿಸಿಲಿಗೆಲ್ಲ ಗಿಡಗಳು ಒಣಗೋಗ್ತಾ ಇದ್ದ. ಎಷ್ಟು ಗಿಡಗಳು ಒಣಗೋಗಿದ್ದಾವೆ ಇದರಲ್ಲಿ ಒಂದು 200 ಗಿಡ ಹೋಗಿದೆ. ಏನು ಕಾರಣಕ್ಕೆ? ಏನು ಬಿಸಿ ಜಾಸ್ತಿ. ಬಿಸಿಗೆ ಕಡಿಮೆ ನೀವು ಏನು ಮಾಡ್ತಾ ಇದ್ದೀರಿ ಈಗ? ಇವಾಗ ನೀರು ಬಿಟ್ಕೊಂಡು ಇವು ತಾನಿಕ್ಗಳು ಬಿಟ್ಕೊಂಡು ದಿನಕ್ಕೆ ಎಷ್ಟು ಸರಿ ಹಾಕ್ತೀರಣ್ಣ ಈಗ ನೀರೆಲ್ಲ? ನೈಟ್ 1 ಕಿತ, ಮಧ್ಯಾಹ್ನ 3 ಗಂಟೆ ಮೇಲೆ 1 ಕೋಟ ಬಿಡ್ತೇವೆ. ಬೇಸಿಗೆ ಇರೋದ್ರಿಂದ ಹೂವು ರೇಟ್ಗಳೆಲ್ಲ ಹೇಗೆ ಸಿಗ್ತಿದೆ ಮಾರ್ಕೆಟಲ್ಲಿ, ಹೆಂಗಿದೆ ಈ ನಡೀಲಿ ಏನೋ 100, 120, 150 ಗಂಟೆ ಓದ್ತಾ ಇದೆ. ಈ ನಡೀಲಿ ಒಂದು ವಾರ್ನಿಂಗ್. ಬೇಸಿಗೆ ನನ್ನ ಕಡಿಮೆ ಆದರೆ ಇನ್ನು ಸ್ವಲ್ಪ ಜಾಸ್ತಿ ಏನು ಸಿಗುತ್ತಾ? ಯಾವ ಥರ ಏನೋ ಹೆಂಗೆ ಹೇಳ್ತೀಯ ಇದು ಸೀಸನ್ನು. ಒಟ್ಟಿನಲ್ಲಿ ಬಿಸಿಲಿಂದ ಹೆಂಗೆ ತೊಂದರೆ ಆಗ್ತಾ ಇದೆ ಗಿಡಗಳಿಗೆ? ಗಿಡಗಳಿಗೆ ಏನು ಬಿಸಿಲಿಂಕನೇ ಚೆನ್ನಾಗಿ ಪ್ರಾಬ್ಲಮ್. ತೂಕ ಬರಲ್ಲ ಹೂವು ಎಷ್ಟು ಕೊಯ್ದು ಪ್ರಾಬ್ಲಮ್. ಇನ್ನು ಈ ಬಿಸಿಲಿನ ತಾಪದಿಂದ ತಪ್ಪಿಸಿಕೊಳ್ಳಲು ಕೂಲಿ ಕಾರ್ಮಿಕರು ನಡೆಸುತ್ತಿರುವ ಹರಸಾಹಸ ಅಷ್ಟಿಷ್ಟಲ್ಲ. ಮಧ್ಯಾಹ್ನದ ಹೊತ್ತು ತೋಟದಲ್ಲಿ ಇಳಿಯಲು ಸಾಧ್ಯವಾಗದಷ್ಟು ಶಾಖ ಇರುವುದರಿಂದ ಮುಂಜಾನೆ ಸೂರ್ಯ ಉದಯಿಸುವ ಮೊದಲೇ ಅಂದರೆ ರಾತ್ರಿ 3 ಗಂಟೆಗೆ ಕೂಲಿ ಕಾರ್ಮಿಕರು ಹೂ ಬಿಡಿಸಲು ತೋಟಕ್ಕೆ ಆಗಮಿಸುತ್ತಿದ್ದಾರೆ. ತಲೆಗೆ ಬಟ್ಟೆ ಕಟ್ಟಿಕೊಂಡರೂ ಸೂರ್ಯ ನೆತ್ತಿಯ ಮೇಲೆ ಬರುತ್ತಿದ್ದಂತೆ ಬಿಸಿಲನ್ನ ತಡೆಯಲಾಗದೆ ಕಾರ್ಮಿಕರು ಪರದಾಡುತ್ತಿದ್ದಾರೆ. ದಿನಕ್ಕೆ 3 ಸಲ ನೀರು ಹಾಯಿಸಿದ್ರೂ ಗಿಡ ಉಳಿಯುತ್ತಿಲ್ಲ. ಬೆಳಗಿನ ಜಾವ 3 ಗಂಟೆಗೆ ಬಂದು ಹೂ ಬಿಡಿಸಬೇಕು. ಬಿಸಿಲು ಹತ್ತಿದ್ರೆ ತಲೆ ಸುತ್ತಿ ಬರುತ್ತೆ. ಹೂಗಳೆಲ್ಲ ಗಿಡದಲ್ಲೇ ಸುಟ್ಟು ಹೋಗುತ್ತಿವೆ. ಹಾಕಿದ ಬಂಡವಾಳವೂ ಕೈಗೆ ಬರುವ ಲಕ್ಷಣ ಕಾಣ್ತಿಲ್ಲ. ನಮ್ಮ ಹೆಸರು ಕವಿತಾ. ನಾವು ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ರಾತ್ರಿ ಟೈಮು 3 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಕೆಲಸ ಮಾಡ್ತೀರಿ. ತಿರುಗಿ 3:30 ಸಾಯಂಕಾಲ 6:30 ಗಂಟೆ ಕೆಲಸ ಮಾಡ್ತಾಯಿದ್ರಿ. ಈ ಬಿಸಿಲು ಹಿಂಗಿದ್ರೆ ನಾವು ಹೆಂಗೆ ಕೆಲಸ ಮಾಡೋದು? ಏನಿಗೋಸ್ಕರ ಈ ಬಿಸಿಲು ಹಿಂಗೆ ಆಗ್ತಾ ಇದೆ ಗೊತ್ತಿಲ್ಲ ಅಷ್ಟೇ. ಈ ಮೊದಲು ಈ ಥರ ನೋಡಿದ್ರೆ? ಇಲ್ಲ ನಾವು ನೋಡಿಲ್ಲ. ಇವಾಗ ನಾವು ಬಿಸಿಲೇ ನೋಡಿಲ್ಲ ಬಿಡಿದೆ. ಮುಂದೆ ಇದೇ ಥರ ಇದ್ರೆ ಯಾವ ಥರ ಪರಿಸ್ಥಿತಿ? ಅದೇ ಜನಗಳ ಪರಿಸ್ಥಿತಿ ಯಾವ ಥರ ಆಗುತ್ತೆ ಗೊತ್ತಿಲ್ಲ. ಕಾರ್ಮಿಕರಿಗೆ ಇನ್ನೂ ಜಾಸ್ತಿ ಮಾಡಿದ್ರೆ ಕೂಲಿ ಕಾರ್ಮಿಕರಿಗೆಲ್ಲ ಅನುಕೂಲ ಆಗುತ್ತೆ. ಇವಾಗ ತೋಟಗಳಿಗೂ ಅಷ್ಟೇ ನೀರು ಸಾಲ್ತಾ ಇಲ್ಲ. ನೀರುಗಳು ಬೇರೆ ಇದು. ಎಷ್ಟು ಟೈಮ್ ನೀರು ಬಿಟ್ಟರು ಸಾಲ್ತಾ ಇಲ್ಲ. ರೈತರಿಗೆ ಕಷ್ಟ ಆಗ್ತಾ ಇದೆ. ರೈತರಿಗೆ ಕಷ್ಟನೇ ಈ ಥರ ಬಿಸಿಲಕ್ಕಾದ್ರೆ. ಮಳೆ ಬೇರೆ ಇಲ್ಲ. ಬೆಲೆ ಎಲ್ಲ ಸಿಗ್ತಿದೆಯಾಗ? ಬೆಲೆ ಏನು ಕಮ್ಮಿನೇ ಇವಾಗ ಬೆಲೆ. ಒಟ್ಟಾರೆಯಾಗಿ ವರುಣನ ಮುನಿಸು ಮತ್ತು ಸೂರ್ಯನ ಅಬ್ಬರಕ್ಕೆ ಚಿಕ್ಕಬಳ್ಳಾಪುರದ ರೈತರು ಹೈರಾಣಾಗಿದ್ದಾರೆ. ಭೂಮಿ ಕಾದ ಕೆಂಡದಂತಾಗಿದೆ. ಇತ್ತ ಇರುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಗಿಡ ಉಳಿಸಿಕೊಳ್ಳಲು ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಪ್ರಕೃತಿ ಮಾತ್ರ ಸಾಥ್ ನೀಡುತ್ತಿಲ್ಲ. ಬಿಸಿಲಿನ ಬೇಗೆಯಿಂದ ಹೂಗಳು ಬಾಡುವ ಮುನ್ನವೇ ರೈತನ ಬದುಕು ಬಾಡದಂತೆ ಸರ್ಕಾರ ಯಾವುದಾದ್ರೂ ನೆರವು ನೀಡಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.